ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಸಿಂಪಲ್ ಆಗಿ ಹಾಗೆ ತುಂಬ ಟೇಸ್ಟಿಯಾಗಿ ಸೊಪ್ಪಿನ ಸಾರು ಅಂದರೆ ಮೊಷಪ್ ಸಾರನ್ನ ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ. ಹಾಗೆ ತುಪ್ಪ ಕಾಯಿಸೋದು ಹೇಗೆ ಅಂತಲೂ ಕೂಡ ತಿಳಿಸ್ಕೊಡ್ತೀನಿ. ಏನೆಲ್ಲ ಹಾಕಬೇಕು, ಒಳ್ಳೆ ತುಪ್ಪ ಕಾಯಿಸೋದಕ್ಕೆ ಹೇಗೆ ಕಾಯಿಸ್ಬೇಕು ಅನ್ನೋದನ್ನು ಕೂಡ ಹೇಳ್ಕೊಡ್ತೀನಿ. ಹಾಗೆಯೇ ಮಾವಿನ ಹಣ್ಣಿನ ಜ್ಯೂಸ್ ಹೇಗೆ ಸಿಂಪಲ್ ಆಗಿ ಮಾಡೋದಂತಲೂ ಕೂಡ ತಿಳಿಸ್ಕೊಡ್ತೀನಿ. ಬನ್ನಿ, ಇವಾಗ ನಾನು ಒಂದು ಕುಕ್ಕರಿಗೆ ಸ್ವಲ್ಪ ಮೈಸೂರು ಬೇಳೆನ ಹಾಕಿ, ಸೊಪ್ಪು ಹಾಗೆ ಕರ್ಬೇವಿನ ಸೊಪ್ಪನ್ನ ಹಾಕಿ ಹಸಿಮೆಣ್ಸಿನ್ಕಾಯಿನ ಹಾಕ್ತಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಕೋಕ್ಕೆ ಇಷ್ಟ ಇಲ್ದಿರೋರು ಖಾರದ ಪುಡಿ ಹಾಕೋ ಟೈಮ್ ಆದರೆ ನೀವು ರುಬ್ಬವಾಗಲೇ ಹಾಕ್ಕೋಬೋದು, ಇಲ್ಲಾಂದರೆ ಒಣಮೆಣ್ಸಿನ್ಕಾಯಿನ ಹಾಕ್ಕೊಳ್ಬೋದು. ಇಷ್ಟು ಹಾಕಿ ಇದಕ್ಕೆ ಉಪ್ಪನ್ನ ಹಾಕಿ ಎಷ್ಟು ಬೇಕೋ ಅಷ್ಟು ಸಾಕಷ್ಟು ನೀರನ್ನ ಹಾಕಿಬಿಟ್ಟು ಕುಕ್ಕರ್ಗೆ ಕೂಗೋದಕ್ಕೆ ಇಟ್ಟಿದ್ದೀನಿ. ಇಲ್ಲಿ ನಾನು ಮಸಾಲ ರುಬ್ಬೋದಕ್ಕೂ ಕೂಡ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಒಂದು ಜಾರಿಗೆ ಹುಣಸೆಹಣ್ಣ ಹಾಕೋತಿದ್ದೀನಿ. ಇವತ್ತು ಮೊಷಪ್ ಸಾರಿಗೆ ನಾನು ಟೊಮೆಟೊನ ಕುಕ್ಕರಲ್ಲಿ ಕೂಗಿಸಿಲ್ಲ, ಹಾಗೆ ಅರ್ಧ ಟೊಮೆಟೊನ ಮಾತ್ರ ನಾನು ಒಗ್ಗರಣೆಗೆ ಹಾಕ್ಕೊಳ್ತೀನಿ. ಆ ಕಾರಣಕ್ಕೆ ಹುಳಿ ಬೇಕಲ್ವ, ಆ ಕಾರಣಕ್ಕೆ ನಾನು ಹುಣಸೆಹಣ್ಣ ಹಾಕ್ಕೊಳ್ತಿದ್ದೀನಿ. ಹುಣಸೆಹಣ್ಣು ಈ ವರ್ಷದಾಗಿರೋದ್ರಿಂದ ಕಲರ್ ಚೆನ್ನಾಗಿದೆ. ಹಾಗೆಯೇ ಬೀಜನೆಲ್ಲ ತೆಗೆದು ಹಾಗೆ ಇಟ್ಟಿರೋದ್ರಿಂದ ಸ್ವಲ್ಪ ನಾರಿತ್ತು, ಅದನ್ನು ಕೂಡ ತೆಗೆದು ತೊಳೆದು ನೆನಾಕಿಟ್ಕೊಂಡಿದ್ದೀನಿ. ಯೂಶಲಿ ಹುಣಸೆಹಣ್ಣ ನೆನಾಕೋದಿದ್ರೆ ಹೀಗೆ ಡೈರೆಕ್ಟ್ ನಾನು ಜಾರಲ್ಲೇ ನೆನಾಕ್ಕೊಂಡು ಬಿಡ್ತೀನಿ, ಏನಾದರೂ ರುಬ್ಬೋ ಅಂಥದ್ದಾದರೆ. ಇದಕ್ಕೆ ನಾನು ಸ್ವಲ್ಪ ಬೆಳ್ಳುಳ್ಳಿ, ಈರುಳ್ಳಿ, ಸ್ವಲ್ಪ ಕಾಯಿ ಹಾಗೆ ಸಾಂಬಾರು ಪುಡಿ ಅಂದರೆ ಧನಿಯಾ ಪುಡಿನ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ರುಬ್ಬಿ ಇಟ್ಕೊತೀನಿ. ಸಾಂಬಾರು ಪುಡಿ, ಖಾರದ ಪುಡಿ ನಮ್ಮ ಅತ್ತೆ ಮಾಡಿ ಕಳಿಸ್ತಾರೆ. ಇದನ್ನು ನೀಟಾಗಿ ನುಣ್ಣದಾಗಿ ರುಬ್ಬಿಟ್ಕೊಂಡು ನಾನು ಸೈಡಿಗೆ ಇಟ್ಕೊತೀನಿ. ಹಾಗೆ ಒಗ್ಗರಣೆಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೆ. ಬೆಳ್ಳುಳ್ಳಿ ಒಂದು 4 ಎಸಲಷ್ಟು ಒಗ್ಗರಣೆಗೂ ಹಾಕ್ತೀನಿ. ಅಲ್ಲಲ್ಲೇ ಬೆಳ್ಳುಳ್ಳಿ ಸಿಕ್ಕರೆ ತುಂಬ ಚೆನ್ನಾಗಿರುತ್ತೆ. ನಾನು ಜಜ್ಜಿ ಹಾಕ್ತೀನಿ, ಒಂದೊಂದು ಸತಿ ಕಟ್ ಮಾಡಿ ಹಾಕ್ತೀನಿ. ಹಾಗೆ ಸ್ವಲ್ಪ 4 ಇಳ್ಕಷ್ಟು ರುಬ್ಬೋದಕ್ಕೂ ಕೂಡ ಹಾಕಿದ್ದೆ. ಇವಾಗ ನಾನು ಮಾವಿನ ಹಣ್ಣಿನ ಜ್ಯೂಸನ್ನ ಮಾಡ್ತಾ ಇದ್ದೀನಿ. ನಮ್ಮ ಊರಿಂದ ಮಾವಿನ ಹಣ್ಣು ತಂದಿದ್ವಿ, ಅಂದರೆ ನನ್ನ ಹಸ್ಬೆಂಡ್ ಊರಿಂದ ತಂದಿದ್ವಿ. ನಮ್ಮದು ತೋಟದಲ್ಲಿ ಮರ ಇದೆ, ತುಂಬ ಚೆನ್ನಾಗಿತ್ತು. ನಾವಂತೂ ಬ್ಯಾಂಗ್ಳೂರಲ್ಲಿ ಈ ವರ್ಷ ಹಣ್ಣು ತೊಗೊಂಡೇ ಇಲ್ಲ, ಊರಿಂದಲೇ ತುಂಬ ಅಷ್ಟು ತಗೊಂಡು ಬಂದಿದ್ವಿ. ಸೊ ಮಾವಿನ ಹಣ್ಣಿನ ಜ್ಯೂಸಿಗೆ ನಾವು ಯಾವಾಗಲೂ ಅಷ್ಟೇ ಕಾಯಿನ ಹಾಲು ಅಥವಾ ಕಾಯಿನ ಹಾಕಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಬಿಲೀವ್ ಆರ್ ನಾಟ್, ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ, ನೀವೇನಾದರೂ ಈ ಟೇಸ್ಟ್ನ ಕಂಡು ಅಂದರೆ ನೀವು ಮಾಡಿ ಕುಡಿಯೋದಕ್ಕೆ ರೂಢಿ ಮಾಡಿಕೊಂಡ್ರೆ ಯಾವಾಗಲೂ ನೀವು ಹಾಲು ಅಥವಾ ಕಾಯಿನ ಹಾಕಿನೇ ರುಬ್ಕೋತೀರ, ಅಷ್ಟು ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ. ಇದಕ್ಕೆ ನಾನು ಬರೀ 2.5 ಸ್ಪೂನ್ ಆಗೋಷ್ಟು ಮಾತ್ರ ಶುಗರ್ನ ಹಾಕ್ಕೊಂಡಿದ್ದೀನಿ. ಕಾಯಿ ಸ್ವಲ್ಪ ಶುಗರ್ ಟೇಸ್ಟ್ನ ತಗೊಳ್ಬೇಕು, ಆ ಕಾರಣಕ್ಕೆ. ಹಾಗೆ ಮಾವಿನ ಹಣ್ಣು ಕೂಡ ತುಂಬ ಸಿಹಿ ಇತ್ತಲ್ವ, ಆ ಕಾರಣಕ್ಕೆ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ನೋಡ್ಬೋದು ಆ ಮಾವಿನ ಹಣ್ಣಿನ ಕಲರ್ಗೂ ಆ ಕಾಯಿ ಮಿಕ್ಸ್ ಮಾಡಿರೋದಕ್ಕೂ ಹೊಂದ್ಕೊಂಡಿದ್ದೆ. ಎಷ್ಟು ಕಲರ್ಫುಲ್ ಆಗಿತ್ತು ಗೊತ್ತಾ ಜ್ಯೂಸು, ತುಂಬ ಟೇಸ್ಟಿಯಾಗಿತ್ತು. ನಾನಿಲ್ಲಿ ಸ್ವಲ್ಪ ಗಟ್ಟಿಯಾಗಿ ಕುಡಿಯೋದಕ್ಕೆ ಇಷ್ಟಪಡ್ತೀನಿ, ಎಕ್ಸ್ಪೆಷಲಿ ಮಾವಿನ ಹಣ್ಣಿನ ಜ್ಯೂಸು ಹಾಗೆ ಅವಕಾಡೋನ ಜ್ಯೂಸ್, ಇವೆರಡೂ ಕೂಡ ತುಂಬ ಗಟ್ಟಿಯಾಗಿ ಕುಡಿಯೋದಕ್ಕೆ ಇಷ್ಟಪಡ್ತೀನಿ. ಆ ಕಾರಣಕ್ಕೆ ನಾನು ಇಷ್ಟು ಗಟ್ಟಿಗೆ ರುಬ್ಕೊಂಡಿದ್ದೀನಿ. ಇದನ್ನು ಕುಡಿದು ಮತ್ತೆ ಬರೋಷ್ಟರೊಳಗೆ ಕುಕ್ಕರು ಕೂಗಿ ಆಲ್ರೆಡಿ ಆರ್ಕೊಂಡಿತ್ತು. ಇವಾಗ ನಾನು ಅಲ್ಲಿ ಬೇಯಿಸಿರುವಂಥ ಸೊಪ್ಪು ಬೇಳೆನ ಸ್ವಲ್ಪ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಮೊಷಪ್ ಸಾರು ಆಗಿರೋದ್ರಿಂದ ನಾವು ಸೊಪ್ಪನ್ನೆಲ್ಲ ಒಂದು ಹದವಾಗಿ ರುಬ್ಬಬೇಕಾಗತ್ತೆ. ನಾನಿಲ್ಲಿ ಕಂಪ್ಲೀಟಾಗಿ ಒಂದು ಮೀಡಿಯಮ್ಗೂ ಜಾಸ್ತಿನೇ ರುಬ್ಬಿಟ್ಕೋತೀನಿ. ಯಾಕಂದರೆ ನಮ್ಮ ಮನೆಯಲ್ಲಿ ಮಿಲ್ಲಿಟ್ಸ್ನ ಮಾಡೋದ್ರಿಂದ ಅದಕ್ಕೆ ನೀಟಾಗಿ ಹೊಂದೋ ಥರ ಸಾರು ಮಾಡಿದ್ರೆ ತಿನ್ನೋದಕ್ಕೆ ಇಷ್ಟ ಆಗುತ್ತೆ. ನಾರ್ಮಲ್ ರೈಸಿಗೆ ಹೊಂದೋ ಥರ ನಾವು ಏನಾದರೂ ಸೊಪ್ಪನ್ನೆಲ್ಲ ತರಿಯಾಗಿ ಸ್ವಲ್ಪ ರುಬ್ಬಿಟ್ರೆ ಆ ಮಿಲಿಟ್ಸ್ಗೆ ನೀಟಾಗಿ ಹೊಂದ್ಕೊಳ್ಳಲ್ಲ. ಆ ಕಾರಣಕ್ಕೆ ಸ್ವಲ್ಪ ಜಾಸ್ತಿನೇ ರುಬ್ಕೋತೀನಿ. ಇವಾಗ ನಾನು ನಾವು ಎಣ್ಣೆಗೆ ಹಾಕಬೇಕಾದ್ರೆ ಬೋಂಡಾ ಬಜ್ಜಿ ಎಲ್ಲ ಹಾಕಬೇಕಾದ್ರೆ ತೆಗಿಯೋದಕ್ಕೆ ಯೂಸ್ ಮಾಡ್ತೀವಲ್ಲ, ಆ ಸೌಟ್ನೇ ಬಳಸ್ಕೊಂಡು ಸೊಪ್ಪನ್ನೆಲ್ಲ ತೊಗೊಂಡು ಹಾಗೇ ಡೈರೆಕ್ಟ್ ಜಾರಿಗೆ ಹಾಕ್ಕೊಂಡು ಜಾರಲ್ಲಿ ಮತ್ತೆ ರುಬ್ಬಿ ಇಟ್ಟಿದ್ನಲ್ವ ಅದನ್ನು ಸೇರಿಸಿ ಒಂದು ಸತಿ ರುಬ್ಕೊಂಡ್ರೆ ನೀಟಾಗಿ ಹೊಂದ್ಕೊಳ್ಳುತ್ತೆ ಅಂತ. ಹಾಗೆ ಅದಕ್ಕೆ ಸೊಪ್ಪು ಹಾಕಿ ನೀಟಾಗಿ ರುಬ್ಕೊಂಡಿದ್ದೀನಿ. ಇವಾಗ ನಾನು ನುಣ್ಣದಾಗಿ ರುಬ್ಕೊಳ್ಳಲ್ಲ, ಒಂದು ಹದವಾಗಿ ರುಬ್ಕೊಂಡು ಮತ್ತು ನಾನು ಏನು ಕುಕ್ಕರಲ್ಲಿ ನೀರು ಇಟ್ಕೊಂಡಿದ್ದೆ ಅಲ್ವ, ಸಾರಿಗೆ ಕೂಗಿಸ್ಕೊಂಡಿದ್ನಲ್ವ, ಆ ನೀರನ್ನೇ ಬಳಸ್ಕೊಂಡು ಜಾರಿಗೆ ಹಾಕ್ಕೊಂಡು ಜಾರಲ್ಲಿರುವಂಥದ್ದು ಅಥವಾ ಮಿಕ್ಕಿರುವಂಥ ಮಸಾಲಾನ ನೀಟಾಗಿ ಜಾರು ಅಥವಾ ಜಾರಿನ ಮುಚ್ಚಳದಲ್ಲಿ ಇರೋವಂಥದ್ದಕ್ಕೆಲ್ಲ ನೀರು ಹಾಕಿ ನೀಟಾಗಿ ಈ ರೀತಿ ತೊಗೊಳ್ತೀನಿ. ನಾನು ಸಾರು ಮಾಡಬೇಕಾದ್ರೆ ಯಾವಾಗಲೂ ಅಷ್ಟೇ ಹೊರಗಿನ ನೀರು ಅಂದರೆ ಸಾಂಬಾರಿಗೆ ಕೂಗ್ಸೋದಕ್ಕೆ ಅಥವಾ ಬೇಯಿಸೋದಕ್ಕೆ ಏನು ಹಾಕ್ಕೊಂಡಿರ್ತೀವಿ ಆ ನೀರನ್ನ ಬಿಟ್ಟು ಹೊರಗಿನ ನೀರನ್ನ ನಾನು ಜಾಸ್ತಿ ಹಾಕೋದಿಲ್ಲ. ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಬೇಕೇ ಬೇಕು ಸಾರು ಗಟ್ಟಿಯಾಗಿದೆ ಅಂತ ಅಂದಾಗ ಮಾತ್ರ ಒಂದು ಕಾಫಿ ಕುಡಿಯೋ ಕಪ್ಪಷ್ಟು ನೀರನ್ನ ಹಾಕ್ತೀನಿ. ಅದಕ್ಕೂ ಜಾಸ್ತಿ ಹಾಕಿದ್ರೆ ಅಷ್ಟು ಟೇಸ್ಟ್ ಇರಲ್ಲ ಸಾಂಬಾರು. ಆ ಕಾರಣಕ್ಕೆ ನಾನು ಸಾರನ್ನ ಮಾಡಬೇಕಾದ್ರೇ ಅಂದರೆ ಬೇಳೆ ಏನು ಬೇಯಕ್ಕಿಟ್ಟಿರ್ತೀನಿ ಆವಾಗಲೇ ಎಷ್ಟು ಬೇಕು ಸಾರು ಅದ್ರ ಅಳತೆಗೆ ಕರೆಕ್ಟಾಗಿ ನೀರು ಹಾಕಿಬಿಟ್ಟು ಬೇಳೆನ ಬೇಯಕ್ಕಿಟ್ಟಿರ್ತೀನಿ.
ಇವಾಗ ಎಲ್ಲ ಮಸಾಲನೂ ಕೂಡ ಮಿಕ್ಸ್ ಮಾಡಿದಾಗಿದೆ. ನಾನು ಮಧ್ಯದ ಬರ್ನರ್ಗೆ ಸಾಂಬಾರನ್ನ ಇಟ್ಟಿದ್ದೀನಿ. ಯಾಕಂದರೆ ಆ ಒಂದು ಸಾಂಬಾರು ನೀಟಾಗಿ ಕುದಿಬೇಕು. ಉರಿ ಜಾಸ್ತಿ ಕೊಟ್ಟು ಕೂಡ ನಾನು ಯಾವುದನ್ನು ಕುದಿಸೋದಿಲ್ಲ, ನಿಧಾನಕ್ಕೆ ಕುತ್ಕೊಳ್ಳಿ ಅಂತ ಹೇಳಿಬಿಟ್ಟು ಮಧ್ಯದ ಬರ್ನರಲ್ಲಿ ಇಟ್ಟಿದ್ದೀನಿ. ಅದು ಚಿಕ್ಕ ಬರ್ನರ್. ಅಷ್ಟರೊಳಗೆ ಇಲ್ಲಿ ಸಾಂಬಾರಿಗೆ ನಾನು ಒಗ್ಗರಣೆ ಹಾಕ್ಕೋತಾ ಇದ್ದೀನಿ. ಒಂದು ಚಿಕ್ಕ ಬಾಣಲಿ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ, ಜೀರಿಗೆ, ಸಾಸಿವೆನ ಹಾಕ್ಕೊಂಡು ಕರ್ಬೇವಿನ ಸೊಪ್ಪನ್ನ ಕೂಡ ಹಾಕ್ಕೋತೀನಿ. ಉದ್ದಿನಬೇಳೆನೂ ಹಾಕ್ಕೋತೀನಿ. ಉದ್ದಿನಬೇಳೆ ತುಂಬ ಟೇಸ್ಟ್ ಕೊಡುತ್ತೆ ಮೊಸಪ್ ಸಾರಿಗೆ. ನೀವು ಒಂದು ಸತಿ ಟ್ರೈ ಮಾಡಿ. ಹಾಗೆ ಇವಾಗ ಇಲ್ಲಿ ಖಾರದ ಮೆಣಸಿನ್ಕಾಯಿನ ಒಂದೇ ಒಂದನ್ನು ನಾನು ಮುರಿದು ಹಾಕಿಟ್ಕೊಂಡಿದ್ದೀನಿ. ಇನ್ನು ಒಂದು ಎಸ್ಲಷ್ಟು ಕರ್ಬೇವಿನ ಸೊಪ್ಪು, ಇಷ್ಟನ್ನು ನೀಟಾಗಿ ಹುರ್ಕೋತೀನಿ. ನೀವು ನೋಡ್ಬೋದು, ಒಂದು ಕಪ್ಪನ್ನ ಇಟ್ಕೊಂಡಿದ್ದೀನಿ ಈ ಒಂದು ಉರಿತಾ ಇರುವಂಥ ತವಾ ಒಂದು ಹ್ಯಾಂಡಲ್ಗೆ. ಅದು ತುಂಬ ತೂಕ ಇದೆ, ಯಾವಾಗಲೂ ಕೆಳಗಡೆ ಒಂಥರ ಒಂದು ಕಡೆಗೆ ಮಾಕ್ಕೊಂಡು ಬಿಡುತ್ತೆ. ಆ ಕಾರಣಕ್ಕೆ ನಾನು ಯಾವಾಗಲೂ ಕಪ್ಪಿಟ್ಕೋತೀನಿ, ಇಲ್ಲ ಅಂದರೆ ಅದಕ್ಕೆ ಬ್ಯಾಲೆನ್ಸ್ ಸಿಗೋದಿಲ್ಲ. ಆ ಕಾರಣಕ್ಕೆ ನಾನು ಆ ಹೋಲ್ಡರ್ ಏನಿದೆ ಅಲ್ವಾ, ಆ ಹೋಲ್ಡರ್ ಕೆಳಗಡೆ ನಾನು ಕಪ್ಪಿಟ್ಕೋತೀನಿ. ಇವಾಗ ನಾನು ಈರುಳ್ಳಿನ ಕೂಡ ಹಾಕ್ಕೊಂಡು ಕೈ ಆಡಿಕೊಂಡು ಹಾಗೆ ಟೊಮೆಟೊನ ಇವಾಗಲೇ ಹೆಚ್ಕೊಂಡು ಹಾಗೆ ಒಗ್ಗರಣೆಗೆ ಹಾಕ್ಕೋತಿದ್ದೀನಿ. ಟೊಮೆಟೊ ಬರೀ ಅರ್ಧ ಹಾಕ್ಕೋತಿದ್ದೀನಿ. ಇಷ್ಟೆಲ್ಲ ಹಾಕ್ಕೊಂಡು ನೀಟಾಗಿ ಒಗ್ಗರಣೆ ಮಾಡ್ಕೋತೀನಿ. ಆದರೆ ನಾನು ಯಾವುದನ್ನು ಕೂಡ ಪೂರ್ತಿಯಾಗಿ ಫ್ರೈ ಮಾಡ್ಕೊಳ್ಳೋದಿಲ್ಲ. ಮೊಸಪ್ ಸಾರಿಗೆ ನಾನು ಆಲ್ರೆಡಿ ಸೊಪ್ಪನ್ನೆಲ್ಲ ಸ್ವಲ್ಪ ಮೀಡಿಯಮ್ಗೂ ಜಾಸ್ತಿನೇ ರುಬ್ಕೊಂಡಿರೋದ್ರಿಂದ ಅಲ್ಲಲ್ಲಿ ಏನೂ ಸಿಗೋದಿಲ್ಲ. ಈರುಳ್ಳಿ ಮತ್ತು ಟೊಮೆಟೊ ಈ ರೀತಿ ಅರ್ಧಂಬರ್ಧ ಫ್ರೈ ಮಾಡ್ಕೋಬೇಕು. ಅಂದರೆ ಆಫ್ ಬಾಯ್ಲ್ ಮಾಡ್ಕೊಂಬಿಟ್ಟು ನಾವು ಅದಕ್ಕೆ ಹಾಕ್ಕೊಂಡಾಗ ನಮ್ಗೆ ಅಲ್ಲಲ್ಲೇ ಸಿಗುತ್ತೆ. ಇನ್ನು ಸಾರು ಕುದಿಯುವಾಗ ಈ ಒಂದು ಪದಾರ್ಥ ನಾವೇನೆಲ್ಲ ಒಗ್ಗರಣೆಗೆ ಹಾಕಿದ್ದೀವಿ ಅದು ಕೂಡ ಬೇಯುತ್ತೆ. ಆದರೆ ಹಾಗೆಯೇ ಒಗ್ಗರಣೆಯಲ್ಲಿ ಯಾವ ಹದದಲ್ಲಿ ಅದಿರುತ್ತೋ ಅದೇ ಹದದಲ್ಲಿ ಇರುತ್ತೆ. ಅದು ತುಂಬ ಟೇಸ್ಟ್ ಕೊಡುತ್ತೆ ನಮಗೆ. ಇವಾಗ ನಾನು ಸಾರು ಕುದಿಯೋಕ್ಕೂ ಸ್ವಲ್ಪ ಅಂದರೆ ಮಳ್ಳಕ್ಕೆ ಸ್ಟಾರ್ಟ್ ಆಗುತ್ತಲ್ವ, ಆವಾಗ ನಾನು ಇವಾಗ ಒಗ್ಗರಣೆನ ಹಾಕ್ಕೋತಿದ್ದೀನಿ. ಸೊ ಇವಾಗ ಒಗ್ಗರಣೆ ಹಾಕ್ಬಿಟ್ಟು ನೀಟಾಗಿ ಈ ರೀತಿ ಕೈ ಆಡ್ಕೋತಾ ಇದ್ದೀನಿ. ಕೈ ಆಡಿಬಿಟ್ಟು ಮುಚ್ಚಿಟ್ಟಿದ್ದೀನಿ, ಅದು ಮಳ್ಳೋವರೆಗೂ ಮಳ್ಕೊಳ್ಳಿ ಅಂತ. ಇನ್ನು ಮಧ್ಯಾಹ್ನಕ್ಕೆ ಅನ್ನ ಬೇಕಲ್ವಾ, ಸೊ ಆ ಕಾರಣಕ್ಕೆ ನಾನು ಅನ್ನಕ್ಕೂ ಕೂಡ ಇಟ್ಕೊಂಡಿದ್ದೀನಿ. ಬೆಳಗ್ಗೆನೇ ನಾನು ಮಿಲಿಟ್ಸ್ನ ಮಾಡಿದ್ದೆ. ಇವತ್ತು ಭಾನುವಾರ ಬೆಳಗ್ಗೆ ನಾನು ತಿಂಡಿ ಮಾಡಬೇಕಾದ್ರೆ ಬ್ಲಾಗ್ ಶೂಟ್ ಮಾಡೋಕ್ಕಾಗಲಿಲ್ಲ. ವಾರ ಪೂಜೆ ಎಲ್ಲ ಇತ್ತಲ್ವ, ಅದನ್ನೆಲ್ಲ ಮುಗಿಸ್ಕೊಂಡು ನಾನು ಅಡುಗೆ ಮಾಡಿದ್ದಾಯಿತು. ಅಡುಗೆ ಮಾಡಿ ಊಟ ಮಾಡಿದ್ದಾಯಿತು, ಎಲ್ಲ ರಿಲ್ಯಾಕ್ಸ್ ಆಗಿ. ಮತ್ತು ಇವಾಗ ಈವ್ನಿಂಗ್ ಇವತ್ತು ನಾನು ದೋಸೆಗೆ ಬೆಳಗ್ಗೆನೇ ನೆನಾಕಿದ್ದೆ ಆರ್ಕ ಮತ್ತು ಉದ್ದಿನಬೇಳೆ. ಯಾವ ರೀತಿಯಾಗಿ ನಾವು ರೆಗ್ಯುಲರ್ ಆಗಿ ಇಡ್ಲಿ ದೋಸೆಗೆ ನೆನಾಕ್ತೀವಿ ಅದೇ ರೀತಿಯಲ್ಲೇ ನೆನಾಕಬೇಕು. ಅದಾದಮೇಲೆ ಉದ್ದಿನಬೇಳೆ ರುಬ್ಬೋವಾಗ ನಾನು ಶೂಟ್ ಮಾಡ್ಕೊಳ್ಳಿಲ್ಲ. ಉದ್ದಿನಬೇಳೆನ ರುಬ್ಬಿಟ್ಟು ಅದೇ ಒಂದು ಬೌಲ್ಗೆ ಸ್ವಲ್ಪ ಅವಲಕ್ಕಿನೂ ಕೂಡ ಇವಾಗ ನೆನಾಕಿದ್ದೀನಿ. ಅದೇನು ಆಲ್ಮೋಸ್ಟ್ ಒಂದು 10 to 15 ಮಿನಿಟ್ಸ್ ಒಳಗಡೆ ನೆನ್ಕೊಂಡು ಬಿಡುತ್ತೆ. ಇವಾಗ ಟೀ ಕುಡಿಯೋಣ ಅಂತ ಅನ್ನಿಸ್ತಿತ್ತು. ಬೆಳಗಿಂದ ಒಂಥರ ತುಂಬ ಕೆಲಸ ಮಾಡಿ ಹಾಗೆ ಬೇರೆ ಬೇರೆ ವಿಚಾರದ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ವಿ. ಸ್ವಲ್ಪ ತಲೆನೋವು ಕೂಡ ಇತ್ತು, ತುಂಬ ಬಿಸಿಲಿದೆ. ಆ ಕಾರಣಕ್ಕೆ ಟೀ ಮಾಡೋಣ ಅಂತ ಹೇಳಿಬಿಟ್ಟು ಟೀಗಿಟ್ಟಿದೆ. ಇವಾಗ ಟೀನ ಸೋಸ್ಬಿಟ್ಟು ಕುಡಿತಾ ಇದ್ದೀವಿ. ಸೊ ಕುಡಿದ್ಬಿಟ್ಟು ಮತ್ತು ದೋಸೆಗೆ ರುಬ್ಬೋದನ್ನು ಕಂಟಿನ್ಯೂ ಮಾಡ್ತೀನಿ. ನೋಡ್ಬೋದು, ಈ ಪಾತ್ರೆಯಲ್ಲಿ ಆಲ್ರೆಡಿ ಒಂದು ಇಬ್ಬಿ ಆಗೋಷ್ಟು ಅರ್ಕ ಹಾಗೆ ಕಂಪ್ಲೀಟಾಗಿ ನಾನು ಉದ್ದಿನಬೇಳೆ ಏನೇನು ಹಾಕಿದ್ದೆ ಅದನ್ನು ರುಬ್ಬಿ ಆಲ್ರೆಡಿ ಇಟ್ಕೊಂಡಿದ್ದೀನಿ. ಈಗ ಇನ್ನೊಂದು ಇಬ್ಬಿ ಆಗೋಷ್ಟು ಅಕ್ಕಿ ಇದೆ, ಅದನ್ನು ನಾನೀಗ ರುಬ್ಬೋದಕ್ಕೆ ಹಾಕ್ಕೊಳ್ತಿದ್ದೀನಿ. ನೋಡ್ಬೋದು, ಈ ಯಾವುದೇ ಮಿಲಿಟ್ಸ್ ಆಗಿರ್ಬೋದು ಎಲ್ಲದೂ ಕೂಡ ಈ ರಾಗಿ ಹೇಗಿರುತ್ತೆ ಅಥವಾ ಜೋಳ ಇರುತ್ತಲ್ಲ ಅದೇ ಥರ, ಆದರೆ ಸ್ವಲ್ಪ ಸೈಜಲ್ಲಿ ಚಿಕ್ಕದಿರುತ್ತೆ ಅಷ್ಟೇ. ತಿನ್ನೋದಕ್ಕೂ ಕೂಡ ಹಾಗೇ ನಮಗೆ ಒಂಥರ ರಾಗಿ ಹೇಗೆ ತಿಂತೀವಿ ಅಥವಾ ಜೋಳ ಹಸಿದು ಹೇಗೆ ತಿಂತೀವಲ್ಲ ಅದೇ ಫೀಲೇ ಕೊಡುತ್ತೆ. ಇವಾಗ ನಾನು ಮೊದಲು ಇನ್ನೊಂದು ಇಬ್ಬಿ ಆಗೋಷ್ಟು ಏನು ಆರ್ಕ ಇತ್ತಲ್ಲ ಅದನ್ನು ರುಬ್ಬಿಟ್ಕೊಂಡ್ಬಿಟ್ಟು ಅದಾದಮೇಲೆ ನಾನು ಅವಲಕ್ಕಿನ ರುಬ್ಕೋತೀನಿ. ಯಾವಾಗಲೂ ಅಷ್ಟೇ ನಾನು ಅವಲಕ್ಕಿನ ಮುಂಚೆನೇ ನೆನಾಕೋದಿಲ್ಲ. ಫಸ್ಟು ಉದ್ದಿನಬೇಳೆನ ರುಬ್ಕೊಂಡ್ಬಿಡ್ತೀನಿ, ಆವಾಗ ಅದೇ ಪಾತ್ರೆಗೆ ಅವಲಕ್ಕಿನ ನೆನಾಕೋತೀನಿ. ನೋಡ್ಬೋದು, ನನಗೆ ಯಾವ ಹದಕ್ಕೆ ಬೇಕೋ ಅಷ್ಟನ್ನೇ ನೀರು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಜಾಸ್ತಿ ಒಂದೊಂದು ಸತಿ ನಾನೇ ರುಬ್ಬೇಕಾದ್ರೆ ನೀರು ಹಾಕ್ಕೊಂಡ್ಬಿಡ್ತೀನಿ, ಗೊತ್ತಾಗಲ್ಲ. ಅಂಥ ಟೈಮಲ್ಲಿ ಇಡ್ಲಿ ಮಾಡೋ ಟೈಮಲ್ಲೂ ಕೂಡ ಒಂದೊಂದು ಸತಿ ತೆಳು ಇದೆ ಅಂತ ಹೇಳಿ ಸರಿ ಇಡ್ಲಿ ಮಾಡೋಕ್ಕಾಗಲ್ಲ ಅಂಥೇಳಿ ನಾನು ದೋಸೆನ ಮಾಡಿದ್ದು ಉಂಟು. ಅವತ್ತಿಂದ ನಾನು ಸ್ವಲ್ಪ ನೀರನ್ನ ಕಡಿಮೆ ಹಾಕಿನೇ ರುಬ್ಕೋತೀನಿ. ಈ ರೀತಿ ನಾನು ಕೈಯಾಡ್ಕೋಬೇಕು. ಫಸ್ಟು ನಾನು ಈ ಸೌಟನ್ನ ತೆಗಿಯೋ ಸಲುವಾಗಿ ಒಂಚೂರು ಕೈಯಾಡಿ ಇಟ್ಕೊಂಡೆ. ಅದಾದಮೇಲೆ ನಾನು ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲದನ್ನು ಕೂಡ ನೀರನ್ನ ಅದರೊಳಗಡೆ ಇಟ್ಟೊಳಗಡೆ ಹಾಕೋತೀನಿ. ಜಾರಿಗೆ ನೀವೇನಾದರೂ ಅದು ಕೆಳಗಡೆ ಜಾಸ್ತಿ ಇದಾಗಿದೆ, ಅದು ತೊಳೆದ್ರೂ ಕೂಡ ಹೋಗ್ತಿಲ್ಲ ಅಂದರೆ ಸ್ವಲ್ಪ ನೀರನ್ನ ಹಾಕಿ ಮಿಕ್ಸಿ ಮಾಡಿ, ಆವಾಗ ಅದ್ರಿರೋದೆಲ್ಲ ಅಂಟಿರೋದೆಲ್ಲ ಆಚೆ ಬಂದುಬಿಡುತ್ತೆ. ಆವಾಗ ಚೆಲ್ಬಿಟ್ಟು ಜಾರನ್ನ ಕೂಡ ನೀಟಾಗಿ ತೊಳೆದಿಟ್ಕೋಬೋದು. ನಾನು ಫಸ್ಟು ಕೈಯಲ್ಲಿ ನೀಟಾಗಿ ಸರಿನ ಕಲಿಸ್ಕೊಂಡೆ. ಅದಾದಮೇಲೆ ಸೌಟಲ್ಲಿ ಕೊನೆಯದಾಗಿ ಆ ಸೌಟನ್ನ ತೆಗಿಬೇಕಿತ್ತಲ್ಲ ಹಾಗೆ ಕೈಯಾಡಿ ಇಟ್ಕೊಂಡೆ. ಯಾವಾಗಲೂ ಅಷ್ಟೇ ನಾನು ಇಟ್ಟು ರುಬ್ಬಿದಾಗ ಈ ರೀತಿ ಕೆಳಗೆ ತಟ್ಟೆ ಇಟ್ಕೋತೀನಿ. ಅದು ಹರಿದಾಗ ತಟ್ಟೆಗೆ ಹೋಗುತ್ತೆ, ಕೆಳಗಡೆ ಎಲ್ಲ
ಆಗಲ್ಲ ಅಂತ ಹೇಳಿ ಈ ರೀತಿ ಮಾಡ್ಕೋತೀನಿ. ಇದಕ್ಕೂ ದೊಡ್ಡ ಪಾತ್ರೆ ಅಂತ ನಾನು ಇಟ್ಕೊಂಡಿಲ್ಲ, ನಾವು ಇರೋದು ಇಬ್ಬರಾಗಿರೋದ್ರಿಂದ ನಮ್ಗೆ ಹೇಗೆ ಬೇಕು ಅಷ್ಟನ್ನು ಮಾತ್ರ ಇಟ್ಕೊಂಡಿದ್ದೀನಿ. ಇವಾಗ ನಾನು ತುಪ್ಪನ ಕಾಯಿಸ್ಕೋಬೇಕಿತ್ತು, ಆ ಕಾರಣಕ್ಕೆ ತುಪ್ಪನೂ ಕೂಡ ಕಾಯಿಸ್ಕೊತೀನಿ. ಊರಿಂದ ನಾನು ನಾಟಿ ಹಸುವಿನ ಬೆಣ್ಣೆ ತೊಗೊಂಡು ಬಂದಿದ್ದೆ. ಅಲ್ಲಿ ಕಾಯಿಸ್ಕೊಳ್ಳೋದಕ್ಕೆ ಟೈಮ್ ಇರಲಿಲ್ಲ. ಕೊನೆ ದಿನ ನಾನು ತೊಗೊಂಡು ಬಂದಿದ್ದೆ, ಅಂದರೆ ಅದು ಥಾಟ್ ಬಂದಿತ್ತು. ಆ ಕಾರಣಕ್ಕೆ ನಾನು ಬೆಣ್ಣೆ ತೊಗೊಂಡು ಬಂದು ಬೆಂಗಳೂರಲ್ಲೇ ಕಾಯಿಸ್ಕೊಳ್ಳೋಣ ಅಂತ ಬೆಣ್ಣೆನೇ ಊರಿಂದ ತೊಗೊಂಡು ಬಂದು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ. ಸೊ ಇವಾಗ ನಾನು ಮೊದಲು ತುಪ್ಪದಿಡಿ ಅಂತ ಮಾಡ್ತಾರೆ. ಅಂದರೆ ತುಪ್ಪದಿಡಿ ಅಂದರೆ ನಾವು ಮೆಂತ್ಯನ ಹುರಿದ್ಬಿಟ್ಟು ಅರಿಶಿನ ಕೊನೆನ ಹುರಿದ್ಬಿಟ್ಟು ಪುಡಿ ಮಾಡಿ ಎರಡೂ ಕೂಡ ಜೊತೆಯಾಗಿ ಪುಡಿ ಮಾಡಿದ್ರೆ ತುಪ್ಪದಿಡಿ ಅಂತ ಕರೀತಾರೆ. ಇದನ್ನು ನಾವು ಹುಣ್ಸಿನ ಚಿತ್ರಾನ್ನ ಮಾಡಿದಾಗಲೂ ಕೂಡ ಈ ಪುಡಿನ ಬಳಸ್ತೀವಿ. ಆದರೆ ಇಲ್ಲಿ ನಾನು ಅರಿಶಿನ ಕೊಂಬನ್ನ ಬಳಸ್ತಾ ಇಲ್ಲ, ಯಾಕಂದರೆ ನನ್ನ ಹತ್ರ ಅರಿಶಿನ ಕೊಂಬಿಲ್ಲ. ಅರಿಶಿನ ಪುಡಿ ಹಾಕೋಣ ಅಂತ ಹೇಳಿ ಮೆಂತ್ಯ 1 ಸ್ಪೂನ್ ಆಗೋಷ್ಟು ಹುರಿದಿಟ್ಕೊಂಡು ಈ ರೀತಿ ಕುಟ್ಟೋ ಇದಿರುತ್ತಲ್ಲ ಅದರಲ್ಲಿ ನೀಟಾಗಿ ಕುಟ್ಬಿಟ್ಟು ಪುಡಿ ಮಾಡ್ಕೋತೀನಿ. ಸ್ವಲ್ಪ ತರಿಯಾಗೆ ಪುಡಿ ಮಾಡ್ಕೋತೀನಿ. ಬಿಸಿ ಬಿಸಿ ಇದ್ದಾಗ ನೀಟಾಗಿ ಕುಟ್ಟಿದ್ರೆ ಬೇಗನೆ ಪುಡಿ ಆಗೋಗ್ಬಿಡುತ್ತೆ. ನೋಡ್ಬೋದು ಆಲ್ರೆಡಿ ಪುಡಿ ಆಗಿದೆ. ಇವಾಗ ನಾನು ಪಾತ್ರೆ ಇಟ್ಕೊಂಡಿದ್ದೀನಿ. ಯಾವಾಗಲೂ ಅಷ್ಟೇ ತುಪ್ಪ ಕಾಯಿಸ್ಬೇಕಾದ್ರೆ ನೀವು ಬೆಣ್ಣೆ ಅದರ ಅರ್ಧ ಆಗಬೇಕು, ಇಲ್ಲ ಅಂದರೆ ಅಟ್ಲೀಸ್ಟ್ ಅರ್ಧಕ್ಕಿಂತ ಒಂಚೂರು ಜಾಸ್ತಿ ಇರಬೇಕು. ಆದರೆ ಮುಕ್ಕಾಲು ಭಾಗಕ್ಕಿಂತ ಜಾಸ್ತಿ ಆಗೋದು ಬೇಡ. ಅದು ಕುದಿಬೇಕಾದ್ರೆ ಒಂದೊಂದ್ಸತಿ ಉಕ್ಕು ಬಿಡುತ್ತೆ ಅನ್ನೋ ಥರ ಅನಿಸುತ್ತೆ. ಹಾಗೆ ಕುದಿಬೇಕಾದ್ರೆ ಆಚೆ ಎಲ್ಲ ಸಿಡಿಯುತ್ತೆ. ಅದನ್ನು ನೋಡಿಕೊಂಡು ದೊಡ್ಡ ಪಾತ್ರೆಯಲ್ಲಿ ಇಟ್ಕೊಂಡೇ ನೀವು ಕಾಯಿಸ್ಕೊಳ್ಳೋದು ಒಳ್ಳೆಯದು. ನಾವು 1 kg ಬೆಣ್ಣೆ ತೊಗೊಂಡ್ರೆ ಆಲ್ಮೋಸ್ಟ್ ನನ್ನ ಪ್ರಕಾರ 1/4 ಲೀಟ್ರ್ ಆಗೋಷ್ಟು ತುಪ್ಪ ಬರುತ್ತೆ. ನಾನು ತೋರಿಸ್ತೀನಿ ನಿಮ್ಗೆ ಇವಾಗ ಹೆಂಗಾಗತ್ತೆ ಅಂತ. ನಾನು ಸ್ವಲ್ಪ ಬೆಣ್ಣೆನ ಎತ್ತಿಟ್ಕೊಂಡಿದ್ದೀನಿ, ನಾವು ಅಡುಗೆ ಮಾಡಬೇಕಾದ್ರೆ ಎಲ್ಲದಕ್ಕೂ ಬಳಸೋಣ ಅಂತ. ಹಾಗೆ ಆಲ್ರೆಡಿ ಒಂದು ಅರ್ಧ kgಕ್ಕೂ ಜಾಸ್ತಿನೇ ಇದೆ ತುಪ್ಪ. ಆಲ್ರೆಡಿ ಮುಂಚೆ ಬೆಣ್ಣೆ ತಂದು ಕಾಯಿಸಿಟ್ಕೊಂಡಿದ್ದೆ. ಹಾಗೆ ಇನ್ನೊಂದು ಬಾಕ್ಸಲ್ಲೂ ಇದೆ, ಅದು ಎಮ್ಮೆ ಬೆಣ್ಣೆ ತರಿಸ್ಬಿಟ್ಟು ನಾನು ಕಾಯಿಸಿಟ್ಕೊಂಡಿದ್ದೆ. ನಾನು ಆವಾಗಲೇ ತೋರಿಸಿದಂಥ ಬಾಕ್ಸ್ ಬಂದು ಸೀಮೆ ಹಸು ಇರುತ್ತಲ್ಲ ಅದ್ರದ್ದು ಬೆಣ್ಣೆ, ಅದನ್ನು ಬಳಸ್ಕೊಂಡು ತುಪ್ಪ ಮಾಡಿ ಇಟ್ಕೊಂಡಿದ್ದೆ. ಆದರೆ ಬೆಣ್ಣೆ ಊರಿಂದ ತಂದರೆ ಮಾತ್ರ ನಾನು ತುಪ್ಪ ಮಾಡ್ಕೋತೀನಿ. ಆದರೆ ಬೆಂಗಳೂರಲ್ಲಿ ಕಡಿಯೋವಂಥ ಮೊಸರು ಅಥವಾ ಹಾಲ್ಕೆನೆಲ್ಲ ಎತ್ತಿಡಲ್ಲ. ಬಟ್ ಮಜ್ಜಿಗೆ ಮಾಡಬೇಕಾದ್ರೆ ಏನು ಸಿಗುತ್ತೆ ಅದನ್ನು ಆವಾಗಲೇ ಅಡುಗೆಗೆ ಹಾಕ್ಕೊಂಡ್ಬಿಡ್ತೀನಿ. ಇವಾಗ ತುಪ್ಪ ಕಾಯಿಸೋದಕ್ಕೆ ಮೊದಲು ಬೆಣ್ಣೆ ಹಾಕ್ಕೊಂಡು ಸ್ಟವ್ ಮೇಲೆ ಇಟ್ಕೊಂಡೆ. ಇದಾದಮೇಲೆ ಸ್ಪೈಸೀಸ್ 1 ಏಲಕ್ಕಿ, 1 ಮೆಣಸು, 1 ಲವಂಗನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಸ್ವಲ್ಪ ಮೆಂತ್ಯನ ಹುರಿದಿಟ್ಕೊಂಡಿದ್ದಲ್ವ ಅದ್ರ ಪುಡಿ ಹಾಕ್ಕೊಂಡು 1 ವಿಳೆದೆಲೆನ ಹಾಕ್ಕೊತಿದ್ದೀನಿ. ಯಾಕೆ ಇದನ್ನೆಲ್ಲ ಹಾಕಬೇಕು, ಎಕ್ಸ್ಪೆಷಲಿ ನಾವು ಏನು ಸ್ಪೈಸ್ ಹಾಕ್ತೆ ಅಲ್ವ ಅದು ಮತ್ತು ವಿಳೆದೆಲೆ ಯಾಕೆ ಅಂದರೆ ತುಪ್ಪ ತಿಂದಾಗ ಒಬ್ಬೊಬ್ಬರಿಗೆ ಕೆಮ್ಮು ಬರುವಂಥ ಚಾನ್ಸಸ್ ಇರುತ್ತೆ. ಅದು ಕೂಡ ಅವಾಯ್ಡ್ ಮಾಡೋದಕ್ಕೆ ಈ ಸ್ಪೈಸಸ್ಸು ಹೆಲ್ಪ್ ಮಾಡುತ್ತೆ. ಹಾಗೆ ವಿಳೆದೆಲೆ ಡೈಜೆಷನ್ಗೂ ಕೂಡ ಹೆಲ್ಪ್ ಮಾಡುತ್ತೆ. ಆ ಕಾರಣಕ್ಕೆ ತುಪ್ಪಗೆ ಹಾಕ್ತೀನಿ. ಅದಾದಮೇಲೆ ಸ್ವಲ್ಪ ಬೆಳ್ಳುಳ್ಳಿ, 1 ಬೆಳ್ಳುಳ್ಳಿನ ನೀಟಾಗಿ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಅದನ್ನು ನೀಟಾಗಿ ಜಜ್ಜಿಬಿಟ್ಟು ಕೂಡ ಹಾಕ್ಕೊಂಡಿದ್ದೀನಿ. ನಾನು ಇಲ್ಲಿ ಕಂಪ್ಲೀಟ್ ತುಪ್ಪ ಆಗೋವರೆಗೂ ಈ ವಿಡಿಯೋನ ಮಾಡಿದ್ದೀನಿ. ಹಾಗೆ ಕಂಪ್ಲೀಟಾಗಿ ನಾನು ಸ್ಪೀಡ್ ಮಾಡಿದ್ದೀನಿ. ನೋಡ್ಬೋದು ಮೇಲೆ ಇರುವಂಥ ನೊರೆ ಎಲ್ಲ ಕಡಿಮೆ ಆಗಬೇಕು. ಕಡಿಮೆ ಆದಮೇಲೆ ನೀವು ನೋಡ್ತಿದ್ದೀರಲ್ವ, ಇವಾಗ ನಿಮಗೆ ತಳ ಕಾಣ್ತಾ ಇಲ್ಲ ಪಾತ್ರೆದು, ಆದರೆ ನಿಮಗೆ ಕುದೀತಾ ತಳ ಕಾಣುತ್ತೆ. ಅಂದರೆ ಅಷ್ಟು ಟ್ರಾನ್ಸ್ಪರೆನ್ಸಿ ಆಗಬೇಕು, ಆವಾಗಲೇ ತುಪ್ಪ ಆಗಿದೆ ಅಂತ ಗೊತ್ತಾಗುತ್ತೆ. ಅದಾದಮೇಲೆ ನಾರ್ಮಲಾಗಿ ನಾವು ಹೇಗೆ ಇದು 100% ತುಪ್ಪ ಆಗಿದೆ ಅಂತ ಚೆಕ್ ಮಾಡೋದು ಅಂದರೆ, ನಾನು ಪಕ್ಕದಲ್ಲಿ ಯಾವಾಗಲೂ ಕೈಯಾಡೋದಕ್ಕೆ ಒಂದು ಸ್ಪೂನ್ ಇಟ್ಕೊಂಡಿದ್ದೀನಲ್ವ, ಆ ಸ್ಪೂನಲ್ಲಿ ಒಂದೇ ಒಂದು ಹನಿಯಷ್ಟು ತುಪ್ಪ ತಗೊಂಡು ಸ್ಟವ್ ಮೇಲೆ ಇಡ್ತೀನಿ. ಆವಾಗ ಅದು ಚಿಟಿಪಿಟ ಅಂತ ಅಂತು ಅಂದರೆ ಅದರಲ್ಲಿ ಇನ್ನೂ ನೀರಿನ ಅಂಶ ಇದೆ ಅಂತ, ಇಲ್ಲ ನಾರ್ಮಲಾಗಿ ಉರಿಯಿತು ಅಂದರೆ ಆವಾಗ ನೀರಿನ ಅಂಶ ಇಲ್ಲ ಅಂತ. ಈ ರೀತಿನೂ ಕೂಡ ನಾನು ಚೆಕ್ ಮಾಡ್ಕೋತೀನಿ. ಹಾಗೆ ನೀವು ನೋಡ್ತಿರ್ಬೋದು ಫಸ್ಟು ನಾನು ಬೆಣ್ಣೆ ಕರಗಿಸೋದಕ್ಕೂ ಇವಾಗೂ ಎಷ್ಟು ಟ್ರಾನ್ಸ್ಪರೆನ್ಸಿ ಇದೆ ಅಂತ. ಇವಾಗ 100% ತುಪ್ಪ ಆಗಿದೆ. ಇದಾದಮೇಲೆ ನಾನು ಸೋಸೋದಕ್ಕೆ ಅಂತ ಏನು ಇಲ್ಲಿ ಕಾಫಿ ಸೋಸೋದು ಇಟ್ಕೊಂಡಿದ್ದೀನಿ ಸ್ಟ್ರೈನರು, ಇದು ಅಷ್ಟೇ ನೀರು ಇರಬಾರ್ದು. ಅಕಸ್ಮಾತ್ ಇವಾಗ ಏನಾದರೂ ತೊಳೆದು ನೀವು ಹಿಡಿಯೋಕ್ಕೆ ಹೋದಾಗ ನೀವು ನೀಟಾಗಿ ಸ್ಟವ್ ಮೇಲೆ ಸ್ವಲ್ಪ ಹಬೆಗೆ ಇಟ್ಕೊಂಡ್ರೆ ನೀಟಾಗಿ ನೀರೆಲ್ಲ ಜಿಣುಗುತ್ತೆ. ನೀವು ನೋಡ್ಬೋದು ಎಷ್ಟು ಟ್ರಾನ್ಸ್ಪರೆನ್ಸಿ ಇದೆ ತುಪ್ಪ ಅಂತ. ಹಾಕಿರುವಂಥ ಬೆಳ್ಳುಳ್ಳಿ ಎಲ್ಲ ಆ ತುಪ್ಪದಲ್ಲಿ ಕಾಣಿಸುತ್ತೆ, ಅಷ್ಟು ಟ್ರಾನ್ಸ್ಪರೆನ್ಸಿ ಆಗುತ್ತೆ. ಆವಾಗಲೇ ತುಪ್ಪ ಆಗಿದೆ ಅಂತ ಗೊತ್ತಾಗೋದು. ಅದಾದಮೇಲೆ ನಾವು ತುಪ್ಪ ಮಾಡಬೇಕಾದ್ರೆ ಪದೇ ಕೈ ಆಡಬೇಕು. ಸುಮ್ಮನೆ ಹಾಗೆ ಇಟ್ಬಿಟ್ಟು ಹೇಗಿದ್ರೂ ಅದು ನೀರಿನ ಅಂಶ ಅಲ್ವಾ, ನೀಟಾಗಿ ಕುದಿಯುತ್ತೆ ಅಂತ ಕೂತ್ಕೊಂಡ್ರೆ ಒತ್ತೋಗ್ಬಿಡುತ್ತೆ. ಅವಾಗವಾಗ ಕೈ ಆಡ್ತಾನೂ ಇರಬೇಕು. ಈ ರೀತಿ ನಾನು ಸ್ಟೀಲ್ ಪಾತ್ರೆಗೆ ತುಪ್ಪನ ಸೋಸ್ಕೊಂಡಿದ್ದೀನಿ. ಪ್ಲಾಸ್ಟಿಕ್ ಪಾತ್ರೆಗೆ ತುಪ್ಪನ ಸೋಸ್ಕೋಬೇಡಿ. ಹಾಗೆಯೇ ಈ ಸ್ಟ್ರೈನರ್ ಇರುತ್ತಲ್ವ ಕಾಫಿ ಸೋಸೋದು, ಅದನ್ನು ಕೂಡ ಪ್ಲಾಸ್ಟಿಕ್ನ ಬಳಸಬೇಡಿ, ಕಂಪ್ಲೀಟಾಗಿ ಜಿನ್ಗೋಗ್ಬಿಡುತ್ತೆ. ಆಮೇಲೆ ಆ ಜಿನ್ಗಿರೋ ಅಂಶನೂ ಕೂಡ ತುಪ್ಪಕ್ಕೆ ಸೇರ್ಕೊಂಡ್ಬಿಡುತ್ತೆ, ಅದು ಒಳ್ಳೆಯದಲ್ಲ. ಸ್ಟೀಲ್ ಸ್ಟ್ರೈನರ್ನ ಬಳಸ್ಕೊಳ್ಳಿ, ಪ್ಲಾಸ್ಟಿಕ್ ಸ್ಟ್ರೈನರ್ನ ಬಳಸ್ಕೊಬೇಡಿ.
ಇನ್ನು ತುಪ್ಪ ಕಾಯಿಸೋದಕ್ಕೆ ಮೇನಾಗಿ ಕರ್ಬೇವಿನ ಸೊಪ್ಪು ಕೂಡ ಹಾಕ್ತಾರೆ. ನಾನಿಲ್ಲಿ ವಿಳೆದೆಲೆ ಹಾಕಿದೆ ಅಂತ ಹೇಳಿ ಕರ್ಬೇವಿನ ಸೊಪ್ಪನ್ನ ಹಾಕಿಲ್ಲ, ಹಾಗೆ ಸ್ವಲ್ಪ ಕಾಯಿಸಿದ್ದೆ ಅಲ್ವಾ, ಆ ಕಾರಣಕ್ಕೆ ಹಾಕ್ಕೊಂಡಿಲ್ಲ. ಇನ್ನು ನಾನು ಯಾಕೆ ಈ ರೀತಿ ಒರಗಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀಟಾಗಿ ಅದರಲ್ಲಿ ತುಪ್ಪ ಇದ್ದರೆ ತಳದಲ್ಲಿ ಸೋರ್ಕೊಳ್ಳುತ್ತೆ ಅಂತ. ಹಾಗೆ ಸೋಸೋದ್ರೊಳಗೆ ಏನಿರುತ್ತೆ ಅಲ್ವಾ, ಅದನ್ನು ನಾವು ಬೇಕಾದ್ರೆ ಸಾರು ಒಳಗಡೆ ಹಾಕ್ಬಿಡ್ಬೋದು. ಆಮೇಲೆ ಆ ಪಾತ್ರೆ ಒಳಗಡೆ ಕೆಳಗಡೆ ಎಲ್ಲ ಏನಿರುತ್ತಲ್ವ, ಅದಕ್ಕೆ ನಾವು ಸ್ವಲ್ಪ ಅನ್ನ ಹಾಕ್ಕೊಂಡು ಕಲಿಸ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಟ್ರಸ್ಟ್ ಮೀ, ನೀವು ಕೂಡ ಟ್ರೈ ಮಾಡಿ. ನಾನಿವತ್ತು ತೋರಿಸಿದಂಥ ರೆಸಿಪಿ ಇಷ್ಟ ಆಯ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.